ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ಆಗಲಿ ಆಲ್ಮೋಸ್ಟ್ ಕೇಳೋ ಕ್ವಶನ್ ಅಂದರೆ ಯಾವಾಗಲೂ ಈ ಗಂಜಿ ಕುಡಿತಿರ್ತೀಯಾ, ಈ ಗಂಜಿಲ್ ಅಂಥದ್ದು ಏನಿದೆ, ಈ ಒಂದು ಗ್ಲಾಸ್ ಗಂಜಿ ಸಾಕಾಗುತ್ತಾ ಅಂತ ಕೇಳ್ತಾರೆ. ಈ ಗಂಜಿ ಏನು ಗೊತ್ತಾ? ಸಿರಿಧಾನ್ಯದ ಗಂಜಿ. ಸಿರಿಧಾನ್ಯ ಗಂಜಿ ಅಂದರೆ ಬರೀ ಧಾನ್ಯ ಹಾಕಿ ಮಾಡಿರೋದಲ್ಲ, ಟೋಟಲ್ ಆಗಿ 25+ ಧಾನ್ಯಗಳನ್ನ ಹಾಕಿ ಬಳಸಿ ಮಾಡಿರೋದೇ ಈ ಸಿರಿಧಾನ್ಯ ಗಂಜಿ. ಈ ಗಂಜಿ ಮಾಡಕ್ಕೆ ಸಿರಿಧಾನ್ಯ ಪುಡಿ ಬೇಕು. ನಾವ್ ಇದನ್ನ ಔಟ್ಸೈಡ್ ಎಲ್ಲೂ ತರಲ್ಲ, ಮನೇಲೆ ಮಾಡ್ತೀವಿ. ಈ ಸಿರಿಧಾನ್ಯ ಪುಡಿಗೆ ಏನೆಲ್ಲ ಬಳಸ್ತೀವಿ ಅಂತ ಹೇಳ್ತೀನಿ ಬನ್ನಿ. ಜೋಳ, ರಾಗಿ, ಹುರುಳಿಕಾಳು, ಉದ್ದಿನಕಾಳು, ಸಬ್ಬಕ್ಕಿ, ಸೂರ್ಯಕಾಂತಿ ಬೀಜ, ಸೋಯಾಬೀನ್, ಫ್ಲಾಕ್ಸ್ ಸೀಡ್ಸ್, ಕಡಲೆಕಾಳು, ಜೀರಿಗೆ, ಮೆಣಸು, ಮೆಂತ್ಯ, ಇನ್ನು ಕೆಲವು ಕಾಳುಗಳನ್ನ ಚೆನ್ನಾಗಿ ತೊಳೆದು ಜಾಲಿಸಿ ಅದನ್ನ ಚೆನ್ನಾಗಿ ಒಣಗಿಸ್ಕೊಂಡು ಸಪ್ರೇಟ್ ಆಗಿ ಎಲ್ಲಾನು ಹುರ್ಕೋಬೇಕು. ಆಮೇಲೆ ಅದನ್ನ ಪುಡಿ ಮಾಡ್ಕೊಂಡ್ರೆ ನಮ್ ಸಿರಿಧಾನ್ಯ ಪುಡಿ ರೆಡಿ. ನಂತರ ಒಂದ್ ಪಾತ್ರೆಗೆ 1 ಗ್ಲಾಸ್ ನೀರ್ ಹಾಕಿ ಅದು ಕುದಿಯಕ್ಕಿಟ್ಟು ಒಂದ್ ಬೌಲ್ಗೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಸಿರಿಧಾನ್ಯ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿತಿರೋ ನೀರ್ಗೆ ಮಿಕ್ಸ್ ಮಾಡ್ಬೇಕು. ಹಾಗೆ ಕುದಿತಿರುವಾಗ ಸ್ವಲ್ಪ ಸಾಲ್ಟ್ ಆದ್ರೂ ಹಾಕ್ಬೋದು, ಇಲ್ಲ ಬೆಲ್ಲ ಆದ್ರೂ ಹಾಕ್ಬೋದು, ನಿಮ್ ಇಷ್ಟ. ನಾನಿಲ್ಲಿ ಸಾಲ್ಟ್ ಹಾಕ್ತಾ ಇದೀನಿ. ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದ್ರೆ ನಮ್ ಸಿರಿಧಾನ್ಯ ಗಂಜಿ ರೆಡಿ. ಇವೆಲ್ಲ ಧಾನ್ಯಗಳನ್ನ ಬಳಸಿ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಫೈಬರ್ ಜಾಸ್ತಿ ಇದ್ದು ಕ್ಯಾಲರೀಸ್ ಕಮ್ಮಿ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಹಾಗೆ ಮಿಲೆಟ್ ಅಲ್ಲಿ GI ಕಮ್ಮಿ ಇರೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ದೆನ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಜೊತೆ ವಿಟಮಿನ್ B ಜಾಸ್ತಿ ಇರೋದ್ರಿಂದ ಬಾಡಿಗೆ ಸ್ಟ್ರೆಂತ್ ಅಂಡ್ ಇಮ್ಯುನಿಟಿ ಕೂಡ ಕೊಡುತ್ತೆ. ಕ್ಯಾಲ್ಸಿಯಂ ಜೊತೆ ಸಿಲಿಕಾ ಇರೋದ್ರಿಂದ ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡಿ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಸಿರಿಧಾನ್ಯ ಪುಡಿ ನಿಮಗೂ ಬೇಕಿದ್ರೆ ಜಸ್ಟ್ ಡೀಟೇಲ್ಸ್ ಅಂತ ಕಮೆಂಟ್ ಅಲ್ಲಿ ಮಾಡಿ, ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.